ಈ ಚಟ್ನಿ ಪುಡಿ ಮಾತ್ರ ಸಖತ್ತಾಗಿತ್ತು. ಇದು ಇಡ್ಲಿ, ದೋಸೆ, ಅನ್ನ, ಚಪಾತಿ, ರೊಟ್ಟಿಗೆ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಮಾಡಿದ್ರೆ ನಾವು ಡಿನ್ನರ್ಗೆ ಇಡ್ಲಿ ದೋಸೆ ಮಾಡಿದ್ವಿ. ಇದಕ್ಕೆ ಚಟ್ನಿ ಪುಡಿ ಮಾಡಿದ್ದೆ. ಚಟ್ನಿ ಪುಡಿ ಅಂತೂ ಹೇಳಲೇಬೇಕಾಗಿ ಸಖತ್ತಾಗಿತ್ತು ಟೇಸ್ಟ್. ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈ ಚಟ್ನಿ ಪುಡಿಗೆ ಇಂಗ್ರೀಡಿಯೆಂಟ್ಸ್ನ ಈ ಸ್ಕ್ರೀನ್ ಮೇಲೆ ತೋರಿಸ್ದಂಗಾದರೂ ಹಾಕೋಬೋದು. ಇಲ್ಲಾಂದರೆ ಕಡಲೆಬೇಳೆ ತೊಗೊಂಡಿರೋದ್ರಲ್ಲಿ 1/4 ಭಾಗ ಬೆಲ್ಲ, 1/4 ಭಾಗ ಕೊಬ್ಬರಿ ಮತ್ತು 5 ಬ್ಯಾಡಗಿ ಮೆಣಸಿಗೆ, ಒಂದು ಚಿಕ್ಕ ಸ್ಪೂನಲ್ಲಿ ಎಳ್ಳು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಚಿಕ್ಕ ಉಂಡೆಷ್ಟು ತೊಗೊಂಡಿದ್ದೀನಿ. ಮೊದಲು ಕಡಲೆಬೇಳೆನ ಎಣ್ಣೆ ಹಾಕ್ದೇ ಕೆಂಪಿಗೆ ಹುರ್ಕೋಬೇಕು. ಇದಕ್ಕೆ ಯಾವುದಕ್ಕೂ ನಾನು ಎಣ್ಣೆ ಹಾಕ್ದೇ ಹುರಿತಾ ಇದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿಕಾಯಿನೂ ಹುರ್ಕೋಬೇಕು. ಮತ್ತು ಕೊಬ್ಬರಿನೂ ಹುರ್ಕೊಂಡು ಎಳ್ಳನ್ನು ಅಷ್ಟೇ ಲೈಟಾಗಿ ಹುರ್ಕೊಂಡು ಹುಣಸೆಹಣ್ಣು ಹುರಿದಿಟ್ಕೊಂಡಿದ್ದೀನಿ. ಕಡಲೆಬೇಳೆ ಮೆಣಸಿನ್ಕಾಯಿನ ಮೊದಲು ತರತರಿಯಾಗಿ ಮಿಕ್ಸಿಗೆ ಹಾಕೊಂಡು ಮತ್ತೆ ಕೊಬ್ಬರಿ, ಹುಣಸೆಹಣ್ಣು, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ಇಷ್ಟನ್ನು ಹಾಕೊಂಡು ಈಗ ಮತ್ತೆ ಸ್ವಲ್ಪ ತರತರಿಯಾಗಿ ಇರಲಿ, ಚೆನ್ನಾಗಿರುತ್ತೆ. ಇದನ್ನ ಮಿಕ್ಸಿಗೆ ಹಾಕೊಂಡು ಈಗ ಒಗ್ಗರಣೆ ಕೊಟ್ಕೋಬೇಕು. ಇದೇ ಚೆನ್ನಾಗಿರೋದು. ಸ್ವಲ್ಪ ಎಣ್ಣೆ, ಇಂಗು ಮತ್ತೆ ಕರಿಬೇವು ಇಷ್ಟೇ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಲಿಸ್ಕೊಂಡ್ರೆ ಮುಗೀತು. ಈ ಚಟ್ನಿ ಪುಡಿ ಅಂತೂ ಉಪ್ಪು, ಖಾರ, ಹುಳಿ, ಸ್ವೀಟಾಗಿ ಸಹ ಇರುತ್ತೆ. ನನಗೆ ಯಾವಾಗಲಾದರೂ ದೋಸೆ ಹಾಕ್ಕೊಳ್ಳಿ ಈ ರೀತಿನೇ ಹಾಕ್ಕೊಳ್ತೀನಿ. ಈ ರೀತಿ ಆಗೋಗುತ್ತೆ. ಅದನ್ನ ನೋಡಿ ಬೇರೆಯವ್ರಿಗೆ ಹಾಕಿದಾಗ ಕೆಂಪಗೆ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ಮಿಗಿಲಿದ್ರೆ ಅದು ಒಂದು ಡಬ್ಬದಲ್ಲಿ ಹಾಕಿ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಪಾಡಿಗೆ ನಾವು ಇದ್ದಷ್ಟು ನೆಮ್ಮದಿ ಜಾಸ್ತಿ, ನಮ್ಮವರು ಎಂದು ಹಿಂದೆ ಹೋದಷ್ಟು ನೋವು ಜಾಸ್ತಿ ಅಲ್ವಾ. ಎಲ್ಲರ ದಿನ ಶುಭವಾಗಲಿ. ಥ್ಯಾಂಕ್ ಯು.